ಹಸೆಮಣೆಯಿಂದ ನೇರವಾಗಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಹಸೆಮಣೆಯಿಂದ ನೇರವಾಗಿ ಪರೀಕ್ಷಾ ಕೊಠಡಿಯರಿಗೆ ಬಂದು ಪರೀಕ್ಷೆಯನ್ನು ಬರೆದಂತಹ ವಧುಗಳು ಆ ಹುಡುಗಿಯರ ಬಗ್ಗೆ ಮಾತಾಡೋಣ ಅಂತ. ಆ್ಯಕ್ಚುಲಿ ಮಾತಾಡೋದೇನೋ ಐಡಿಯಾ ಇರಲಿಲ್ಲ ನನಗೆ, ಬಟ್ಟು ಅದು ವೈರಲ್ ಆಯಿತು, ಅಂದರೆ ನ್ಯೂಸಲ್ಲೆಲ್ಲ ಬಂತು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಬಂತು. ಅದನ್ನು ನಾನು ಕಮೆಂಟ್ಸ್ ನೋಡಬೇಕಾದ್ರೆ ಒಂದಷ್ಟು ಜನ ಬೇಜಾನ್ ಕಮೆಂಟ್ಸ್ಗಳನ್ನ ಮಾಡಿಬಿಟ್ಟಿದ್ರು. ಸೊ ಅದನ್ನು ನೋಡಿಬಿಟ್ಟು ನಾನು ಒಂದಷ್ಟು ಮಾತಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಫಸ್ಟು ಎಕ್ಸಾಮ್ನ ಬರೆದಿರುವಂತಹ ಇಬ್ಬರು ವಧುಗಳಿಗೂ ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ಗೆ. ಹಾಗೆ ನಿಮ್ಮ ಎಫರ್ಟ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು. ನೀವು ಎಲ್ಲರನ್ನ ಒಪ್ಪಿಸಿ ಮದುವೆ ಮನೆಯಲ್ಲಿ, ಅಂದರೆ ಅಪ್ಪ ಅಮ್ಮನಾಗಿರ್ಬೋದು, ಮದುವೆ ಆಗೋ ಹುಡುಗನಾಗಿರ್ಬೋದು, ಅತ್ತೆ ಮಾವನಾಗಿರ್ಬೋದು, ಎಲ್ಲನೂ ಒಪ್ಪಿಸಿ ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೀರಲ್ವ, ಹಾಗೆ ರೀಸಕ್ಕೆ ತೊಗೊಂಡಿದ್ದೀರಲ್ವ, ಅದಕ್ಕೆ ನಿಮ್ಮಿಬ್ರಿಗೂ ತುಂಬಾ ಒಳ್ಳೆಯದಾಗಲಿ. ಸೊ ಇಬ್ಬರು ಹುಡುಗಿಯರಿಗೂ ಕೂಡ ಒಬ್ಬರು ನಮ್ಮ ರಿಲೇಟಿವ್ ಹುಡುಗಿನೇ. ಸೊ ಅದಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿರೋದು ನಾನು. ಸೊ ಅವ್ರಿಗಂದರೆ ನಮಗೂ ಹೊಂದಂಗಾಗುತ್ತಲ್ವ, ಅದಕ್ಕೋಸ್ಕರ. ಇನ್ನೊಂದು ಹುಡುಗಿ ಬಂದು ಹಾಸನ ಹುಡುಗಿ. ಸೊ ಅವಳಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದಾಗ್ಲಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸೋಣ. ಸೊ ನಮಗೆ ಮದುವೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಎಕ್ಸಾಮ್ ಕೂಡ ಇಂಪಾರ್ಟೆಂಟೇ. ಸೊ ಒಂದು ವರ್ಷ ಶ್ರಮ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೂ ಕೂಡ. ಒಂದು ವರ್ಷ ಓದಿರ್ತೀವಿ, ಒಂದು ದಿನದ ಎಕ್ಸಾಮ್ 1 ಅವರಲ್ಲಿ ನಾವು ಅದನ್ನು ಬರೆದು ಮುಗಿಸ್ಬೇಕು, ಒಂದು ವರ್ಷ ಓದಿರೋದನ್ನು. ಹಾಗೆ ಮದುವೆನೂ ಕೂಡ ತುಂಬಾ ಮುಖ್ಯ. ಮದುವೆ ಅಂತ ಹೇಳಿದ್ರೆ ಅದೂ ಒಂದು ಪರೀಕ್ಷೆ ಥರನೇ. ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಸಂಸಾರದ ಜವಾಬ್ದಾರಿಗಳನ್ನ ಹೊತ್ಕೊಂಡು ಸಂಸಾರವನ್ನು ನಿಭಾಯಿಸೋದು, ಅದು ಕೂಡ ಒಂದು ಪರೀಕ್ಷೆನೇ. ಸೊ ಎರಡೂ ಪರೀಕ್ಷೆಯನ್ನು ನಿಭಾಯಿಸಿರೋ ವಧುಗಳಿಗೆ ಎಷ್ಟು ಪ್ರೌಡ್ ಅಂತ ಹೇಳಿದ್ರೂ ಸಾಲಲ್ಲ. ಸೊ ಇದ್ರ ಮಧ್ಯೆ ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ಹುಡುಕೋರು ಮೊಸರಲ್ಲಿ ಕಲ್ಲನ್ನ ಹುಡುಕಿದಾಗೆ ಕೊಂಕನ್ನು ಹುಡುಕಿ ಒಂದಷ್ಟು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಸೊ ಆ ಕಮೆಂಟ್ಸ್ಗಳನ್ನ ನೋಡಿನೇ ಇದೊಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಏನು ಹೇಳಿದ್ದಾರೆ, ಏನು ವಿಷಯ ಇತ್ತು ಅಂತ ಅಂದ್ಬಿಟ್ಟು. ಒಂದಷ್ಟು ಜನ ಏನೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅಂದರೆ, ಒಬ್ಬರು ಇದು ಕೋಇನ್ಸಿಡೆನ್ಸ್ ಅಥವಾ ಬೇಕು ಅಂತ ಮಾಡಿರೋದು ಅಂತ, ಕೆಲವರು ರೀಲ್ಸ್ ಹುಚ್ಚಾಟಕ್ಕೆ ಹಿಂಗೆ ಮಾಡಿರೋದು ಅಂತ, ಕೆಲವರು ಫೇಮಸ್ ಆಗೋದಕ್ಕೆ ಮಾಡಿರೋದು ಅಂತ, ಕೆಲವರು ಮದುವೆ ಡೇಟನ್ನು ಮುಂದಕ್ಕೆ ಹಾಕ್ಬೋದಿತ್ತಲ್ವ, ಎಕ್ಸಾಮ್ ಡೇಟ್ ಅಂತೂ ಎಕ್ಸಾಮ್ ಡೇಟನ್ನು ಮುಂದಕ್ಕೆ ಹಾಕೋಕ್ಕಾಗಲ್ಲ, ಮದುವೆ ಡೇಟನ್ನು ಮುಂದೆ ಹಾಕ್ಬೋದಾಗಿತ್ತಲ್ವ ಅಂತ, ಹೀಗೆ ಎಷ್ಟೊಂದು ಕಮೆಂಟ್ಸ್ನ ಮಾಡಿದ್ದಾರೆ. ಸೊ ನಾನು ಹೇಳೋದು ಅವ್ರಿಗೆ ಇಷ್ಟೇ, ಏನು ಅಂತ ಹೇಳಿದ್ರೆ, ಮದುವೆ ಡೇಟು 6 ತಿಂಗಳು ಅಥವಾ 7 ತಿಂಗಳು ಮುಂಚೆನೇ ಫಿಕ್ಸ್ ಆಗಿರುತ್ತೆ. ಹುಡುಗ ಬಂದು ನೋಡಿ ಅವ್ರಿಗೆ ಒಪ್ಪಿಗೆ ಎಲ್ಲ ಆಗಿ ಇನ್ನೇನು ನಿಶ್ಚಿತಾರ್ಥದ ಲೆವೆಲಿಗೆ ಬಂತು ಅಂತ ಅನ್ನುವಾಗಲೇ ಮದುವೆ ಡೇಟನ್ನು ಫಿಕ್ಸ್ ಮಾಡಿರ್ತಾರೆ. ಆವಾಗಲೇ ನಾವು ಚೌಟ್ರಿ ಎಲ್ಲ ಬುಕ್ ಮಾಡ್ಕೊಬೇಕಾಗುತ್ತೆ, ಯಾಕಂದರೆ ಸೀಸನಲ್ಲಿ ಚೌಟ್ರಿಗಳು ಸಿಗಲ್ಲ ಅನ್ನೋ ಕಾರಣಕ್ಕೆ. ಹಾಗೇ ಅಡುಗೆಯವ್ರಿಗಾಗಿರ್ಬೋದು, ವಾಲಕ್ದವ್ರಿಗಾಗಿರ್ಬೋದು, ಡೆಕೋರೇಷನ್ನವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಡೇಟ್ನ ಕೊಟ್ಟು ಅಡ್ವಾನ್ಸ್ ಕೊಡಬೇಕಾಗಿರುತ್ತೆ. ಹಾಗಾಗಿ ಅವರು ಡೇಟನ್ನು ಮುಂಚಿತವಾಗಿ ಫಿಕ್ಸ್ ಮಾಡಿರ್ತಾರೆ. ಎಕ್ಸಾಮ್ ಡೇಟು 15 ದಿವಸ ಅಥವಾ 1 ತಿಂಗಳು ಮುಂಚೆ ಬರಬಹುದು. ಬಂದಾಗ ಕೂಡ ಅವರು ಚೇಂಜ್ ಮಾಡಬಹುದಾ ಅಂತ ಟ್ರೈ ಮಾಡಿದ್ದಾರೆ, ಆದರೆ ಚೇಂಜ್ ಮಾಡೋಕ್ಕಾಗಿಲ್ಲ. ಆ ಡೇಟಿಗೆ ಅವರಿಗೆ ಯಾವುದು ಚೌಟ್ರಿಗಳು ಮತ್ತು ಸಿಕ್ಕಿಲ್ಲ, ಮತ್ತು ಕೊಟ್ಟಿರೋ ಅಡ್ವಾನ್ಸನ್ನು ಯಾರೂ ವಾಪಸ್ ಕೊಡಲ್ಲ. ಹಾಗಾಗಿ ಅವರು ಚೇಂಜ್ ಮಾಡಲಿಕ್ಕಾಗದ ಕಾರಣ ಅವರು ಅದೇ ಡೇಟ್ಗೆ ಎಕ್ಸಾಮ್ ಬರೀಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದು. ರೀಲ್ಸ್ ಹುಚ್ಚಾಟಕ್ಕೆ ಅಂತ ಕಮೆಂಟ್ ಮಾಡಿರೋರ್ಗೆ ಹೇಳೋದು ಇಷ್ಟೇ, ರೀಲ್ಸ್ ಹುಚ್ಚಾಟಕ್ಕೆ ಒಬ್ಬರು ಮಾಡ್ಬೋದು, ಅವರೊಬ್ಬರು ಪ್ರಯತ್ನ ಪಡ್ಬೋದು. ಹಂಗಂತ ಇಡೀ ಫ್ಯಾಮಿಲಿಯವರು ಆ ರಿಸ್ಕ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವತ್ತು 1 ಅವರು ಅವಳನ್ನ ಎಕ್ಸಾಮ್ ಕಳಿಸೋದಕ್ಕೋಸ್ಕರ ಅವರು ಇಡೀ ನೈಟ್ ಮಲ್ಕೊಂಡಿಲ್ಲ, ಶಾಸ್ತ್ರಗಳನ್ನೆಲ್ಲ ಬೇಗ ಮಾಡಿ ಮುಗಿಸಿದ್ದಾರೆ. ಹಾಗೆ ಮದುವೆ ಆಗೋ ಹುಡುಗ ಕೂಡ ಒಪ್ಕೊಂಡಿದ್ದಾರೆ. ಈ ರೀಲ್ಸ್ ಹುಚ್ಚಾಟಕ್ಕೆಲ್ಲ ಆದರೆ ಅವ್ರುಗಳನ್ನೆಲ್ಲರನ್ನೂ ಒಪ್ಸೋದು ಕಷ್ಟ ಆಗುತ್ತೆ. ಅತ್ತೆ ಮಾವನಾಗಿರ್ಬೋದು, ಮದುವೆ ಆಗೋ ಹುಡುಗನಾಗಿರ್ಬೋದು, ಅಪ್ಪ ಅಮ್ಮನಾಗಿರ್ಬೋದು, ಅವರಷ್ಟು ಜನ ಏನೋ ಒಪ್ಕೊಂಡ್ರು ಅಂತ ಹೇಳ್ಕೊಂಡ್ರಿ. ರಿಲೇಟಿವ್ಸು ಅವರೆಲ್ಲ ಒಪ್ಕೊಂಡು ಬಿಡ್ತಾರಾ? ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದರೆ ಅಲ್ಲಿ ನಿಜವಾಗಿ ಒಂದು ಕಾರಣ ಇದ್ದಿದ್ದಕ್ಕೆ ಅವರೆಲ್ಲರೂ ಒಪ್ಕೊಂಡು ಎಕ್ಸಾಮ್ಗೆ ಕಳಿಸ್ಕೊಟ್ಟಿದ್ದು. ಸೊ ಒಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ವಿಷಯನ ತಿಳ್ಕೊಳ್ಳಿ. ಹಾಗೆ ಆ ನ್ಯೂಸಲ್ಲಿ ಕೂಡ ಬಂದಿದೆ, ಅವ್ರ ಅಮ್ಮ ಮಾತಾಡಿದ್ದಾರೆ, ಮದುವೆ ಆಗೋ ಹುಡುಗ ಕೂಡ ಮಾತಾಡಿದ್ದಾರೆ. ಎಜುಕೇಷನ್ನು ಇಂಪಾರ್ಟೆಂಟು, ಅದಕ್ಕೋಸ್ಕರನೇ ಎಕ್ಸಾಮ್ ಬರೀಲಿ ಅಂತೇಳಿ ಕಳಿಸ್ಕೊಟ್ಟೆ ನಾನೇ ಅಂತ ಮದುಮಗನೂ ಹೇಳಿದ್ದಾರೆ. ಹಾಗೆ ಅವ್ರ ಅಮ್ಮನೂ ಹೇಳಿದ್ದಾರೆ, ನನ್ನ ಮಗಳು ಕಷ್ಟಪಟ್ಟು 1 ವರ್ಷ ಓದಿದ್ಲು, ಅದು ಹಾಳಾಗಬಾರ್ದು ಅನ್ನೋ
ಕಾರಣಕ್ಕೆ ನಾನು ಎಕ್ಸಾಮಿಗೆ ಕಳಿಸ್ಕೊಟ್ಟೆ ಅಂತ. ಹಾಗೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಏನಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಓದೋಕ್ಕೆ ಹೋಗೋದೇ ಇಲ್ಲ ಅಂತಾರೆ. ಅಂಥದ್ರಲ್ಲಿ ನನ್ನ ಮಗಳು ನಾನು ಓದಿದ್ದೀನಿ ಚೆನ್ನಾಗಿ, ನಾನು ಎಕ್ಸಾಮ್ ಬರೀಬೇಕು ಅಂತ ಅಂದಿದ್ದ ಕಾರಣ ನಾವು ಕಳಿಸ್ಕೊಟ್ವಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳೋದು ಎಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಒನ್ ಅವರ್ ಟೈಮ್ ಕೊಟ್ಟರೆ ಏನೂ ಅದರಿಂದ ವ್ಯತ್ಯಾಸ ಆಗಲ್ಲ ಅಲ್ವಾ. ಒನ್ ಅವರು ಅಂದರೆ ಶಾಸ್ತ್ರಗಳೆಲ್ಲ ಸ್ವಲ್ಪ ಬೇಗ ಆಯಿತು ಅಷ್ಟೇ ಹೊರತಾಗಿ ಇನ್ನೇನೂ ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ಕಾಯ್ಕೊಂಡು ಕೂತಿದ್ದು ಸಾವಿರಾರು ಜನಕ್ಕೆ ಏನೋ ತೊಂದರೆ ಇಲ್ಲ ಅಂತಂದಮೇಲೆ ಕೂತ್ಕೊಂಡು ವೀಡಿಯೋ ನೋಡೋರಿಗೆ ಏನು ಪ್ರಾಬ್ಲಮ್ಮು ಅಲ್ವಾ. ಸೊ ಮದುಮಕ್ಕಳು ಒಳ್ಳೇದಾಗಲಿ ಅಂತ ಹಾರೈಸೋಣ. ಅದನ್ನು ಬಿಟ್ಟು ಇಲ್ಲ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಇಲ್ಲದೇ ಇರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಏನೇನೋ ಕಮೆಂಟ್ ಮಾಡೋದು ಬೇಡ. ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ನ ಬರೆದಿರೋದು ನಮ್ಮ ರಿಲೇಟಿವ್ ಹುಡುಗಿ ಸಂಗೀತ ಅಂತ. ಸೊ ಹಾಗೆ ಇನ್ನೊಂದು ಹುಡುಗಿ ಹಾಸನ ಹುಡುಗಿ ಯಾರೋ ಎಕ್ಸಾಮ್ ಬರೆದಿರೋದು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ಆಶಿಸ್ತಾ. ಅದೇ ನನಗೆ ಕಮೆಂಟನ್ನೇ ನೋಡಿನಿ ಬೇಜಾರಾಗೋಯಿತು. ಸೊ ನಮಗೆ ಸತ್ಯ ಗೊತ್ತಿತ್ತಲ್ವ, ಹಾಗಾಗಿ ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಕೊಂಡು ಈ ಒಂದು ವಿಡಿಯೋನ ಮಾಡಿದೆ. ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.